ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರ್ತೀನಿ. ಕೆಲವೊಂದಷ್ಟು ಜನಕ್ಕೆ ಬಿಗಿನರ್ಸು ಮುದ್ದೆ ಮಾಡೋವಂಥ ಹೆಣ್ಮಕ್ಳಿಗೆ ಗೊತ್ತಿಲ್ಲದೆ ಇರೋವಂಥವ್ರಿಗೆ ತುಂಬ ಸಾಫ್ಟಾಗಿ ಮತ್ತು ಗಂಟು ಇಲ್ದಿರೋ ಮುದ್ದೆ ಮಾಡೋದು ಹೇಗೆ, ಮತ್ತು ಮುದ್ದೆ ಒಂದೊಂದು ಸರಿ ತುಂಬ ತೆಳುವಾಗಿಬಿಡುತ್ತೆ, ಇಲ್ಲ ಒಂದೊಂದು ಸತಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಆ ಥರದಲ್ಲಿ ನಾವು ಯಾವ ಥರ ಮುದ್ದೆನ ಮ್ಯಾನೇಜ್ ಮಾಡಿಕೊಂಡು ಒಂದು ನೀಟಾಗಿ ಗಂಟಿಲ್ದಿರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ 1.5 ಲೋಟದಲ್ಲಿ ನೀರು ತೊಗೊಂಡು ತಪ್ಪಲೆಯಲ್ಲಿ ಕಾಯಕ್ಕಿಟ್ಟು ಮತ್ತು ಅದನ್ನು ಮುಚ್ಚಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿಟ್ಟು, ರಾಗಿ ಹಸಿಟ್ಟು ಈ ಒಂದು ಚೊಂಬಲ್ಲಿ ಒಂದೂವರೆ ಚೊಂಬು ಆಗೋಷ್ಟು ನಾನು ರಾಗಿ ಹಸಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಮತ್ತು ನೀವಿನ್ನು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಕೆಲವೊಂದು ಸತಿ ಹಸಿಟ್ಟು ತುಂಬಾ ಒದಗುತ್ತಲ್ಲ, ಹಂಗಾಗಿ ಮತ್ತು ನೀರು ಕುದೀತಾ ಇರಬೇಕಾದ್ರೆ ಈ ಥರ ಹಸಿಟ್ಟು ಹಾಕ್ಕೊಂಡು ಮೊದಲೇ ನಾವು ಹಿಟ್ಟಿನ ಹೆಸ್ರನ್ನು ಉಕ್ಕಿಸ್ಕೊಂಡ್ಬಿಡ್ಬೇಕು. ಆವಾಗೇ ಮುದ್ದೆ ಅನ್ನೋದು ತುಂಬ ಚೆನ್ನಾಗಿ ಬರೋದು. ನಂತರ ಈ ಥರ ಕುದಿ ಬಂದಮೇಲೆ ನೀವು ಕುದಿ ಬರೋದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ನೀವು ಹಸಿಟ್ಟನ್ನ ಹಾಕೋದಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ ಕುದೀತಾ ಇರೋವಾಗ ನಾವಿಲ್ಲಿ ಹಸಿಟ್ಟನ್ನು ಹಾಕ್ಕೊಳ್ಳೋಣ. ರಾಗಿ ಹಸಿಟ್ಟು ನೀವೇನೇ ಹಸಿಟ್ಟು ಉಪಯೋಗಿಸಿ ಮೊದಲು ಜರಡಿ ಇಟ್ಕೊಂಡು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನಂತರ ಇಲ್ಲಿ ಹಸಿಟ್ಟು ಹಾಕ್ಕೊಂಡು ತಿರುಗೋದಕ್ಕೆ ಹೋಗಬೇಡಿ. ಮೊದಲನೇ ಹಸಿಟ್ಟು ನೋಡಿಕೊಂಡು ಆ ನೀರು ಕ್ವಾಂಟಿಟಿಗೆ ಎಷ್ಟು ಹಸಿಟ್ಟು ಇಡಿಸ್ಬೋದು ಅಂತ ನೋಡಿಕೊಂಡು ಮೊದಲನೇದಾಗಿ ಕಮ್ಮಿ ಹಾಕ್ಕೊಂಬಿಟ್ಟು ಆಮೇಲೆ ನೀವು ಈ ಥರ ಹಿಟ್ಟಿನ ಕೋಲು ಏನಿರುತ್ತೆ, ಮುದ್ದೆ ಕೋಲು ತಿರುಗೋದು ನೀಟಾಗಿ ನಿಧಾನವಾಗಿ ತಿರ್ಕೊತ ಹೋಗಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ನೀರಿನಂಶ ಜಾಸ್ತಿ ಆಯಿತು. ನಾವು ಹಸಿಟ್ಟು ಹಾಕಿದ್ವಲ್ಲ, ನೀರಿನಂಶ ಜಾಸ್ತಿ ಆಯಿತು. ಇನ್ನು ಹಸಿಟ್ಟು ಸಾಲದ ಬಂತು, ಹಂಗಾಗಿ ಹಸಿಟ್ಟು ಹಾಕ್ಕೊಂಡು ತಿರುಗ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಬೋದು ಹಸಿಟ್ಟು, ಸ್ವಲ್ಪ ಹಾಕ್ಕೊಂಡು ತಿರುಗ್ಕೊಳ್ಳಿ. ನಂತರ ಜಾಸ್ತಿ ತಿರುಗೋದಕ್ಕೆ ಹೋಗಬೇಡಿ. ಒಲೆ ಮೇಲೆ ನೀವು ಹಸಿಟ್ಟು ಹಾಕಿದ ತಕ್ಷಣ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು, ಹಂಗಾಗಿ ಜಾಸ್ತಿ ತಿರುಗೋದಕ್ಕೆ ಹೋಗಬೇಡಿ. ನಂತರ ನಾನು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಒಂದು ಅರ್ಧ ಇಲ್ಲ ಮುಕ್ಕಾಲು ಭಾಗ ಆಗೋಷ್ಟು ಒಂದು ಹಸಿಟ್ಟು ತುಂಬ ಚೆನ್ನಾಗಿ ಬೆಂದ್ಬಿಡ್ಲಿ. ಆಮೇಲೆ ಬೆಂದಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು ತೊಳ್ಸ್ಕೊಳ್ಳೋದು. ನಾವು ಮೇನ್ ಮುದ್ದೆ ಇಲ್ಲೇ ಒಂದು ಟ್ರಿಕ್ಸ್ ಇರೋದು ಏನು ಅಂತಂದರೆ, ಮುದ್ದೆ ಎಷ್ಟು ಚೆನ್ನಾಗಿ ತೊಳಸ್ತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಮೆತ್ತಗೆ ಬರುತ್ತೆ. ಮುದ್ದೆ ಈ ಥರ ಚೆನ್ನಾಗಿ ತಿರುಗ್ಕೊಬೇಕಾಗುತ್ತೆ, ತುಂಬ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವೇನಾದರೂ ಇಲ್ಲಿ ನಿಮಗೇನಾದರೂ ಮುದ್ದೆ ಮೆತ್ತಗೆ ಬರ್ತಾಯಿದೆ, ತುಂಬ ತೆಳ್ಳಗೆ ಮೆತ್ತಗೆ ಅನಿಸಿದ್ರೆ ನೀವೀಗಲೇ ಹಸಿಟ್ಟು ಹಾಕ್ಕೊಂಬಿಟ್ಟು ತಿರ್ಕೊಂಬಿಡ್ಬೋದು. ಇಲ್ಲ ತುಂಬ ಮುದ್ದೆ ಗಟ್ಟಿ ಬರ್ತಾಯಿದೆ, ತುಂಬ ತಿನ್ನೋಕ್ಕೆ ಆಗೋಲ್ಲ ಆ ಥರ ಅನ್ಸೋದಾದರೆ ನೀವು ಬಿಸಿನೀರು, ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಆಮೇಲೆ ಮುದ್ದೆ ಬೇಯೋದಿಲ್ಲ. ಬಿಸಿನೀರು ಕಾಯಿಸ್ಬಿಟ್ಟು ಸುಡು ಒಂದು ಸ್ವಲ್ಪ ಕುದಿಯೋ ಥರ ಬಿಸಿನೀರು ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ನೀವು ತಿರುಗಿಬಿಟ್ರೆ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ತುಂಬ ಮೃದುವಾಗಿ ನೀವು ಮುದ್ದೆನ ತೊಳ್ಸ್ಕೊಬೋದು. ಇಲ್ಲ ತುಂಬ ಮೆತ್ತಗಾಯ್ತಾನೆ ಹಸಿಟ್ಟು ಹಾಕ್ಕೊಂಡು ತಿರುಗ್ಕೋಬೋದು. ಇಷ್ಟೇ ಟ್ರಿಕ್ಸ್ ನೀವು ಫಾಲೋ ಮಾಡಬೇಕಾಗಿರೋದು. ಮುದ್ದೆ ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ಇಲ್ಲಿ ನಾವು ಇನ್ನೊಂದು ಪಾಯಿಂಟನ್ನು ಕೂಡ ಫಾಲೋ ಮಾಡ್ಕೋಬೇಕು. ಚೆನ್ನಾಗಿ ಮುದ್ದೆನ ತೊಳ್ಸ್ಕೊಬೇಕು. ಮತ್ತು ನಿಮ್ಗೇನಾದರೂ ಮುದ್ದೆ ಮೆತ್ತಗಾಯಿತು ಅಂತ ಅನಿಸಿದ್ರೆ ಹಸಿಟ್ಟನ್ನ ಹಾಕ್ಕೊಂಡು ತಿರುಗ್ಕೊಂಬಿಟ್ರೆ ನೀವೇನಿಲ್ಲ, ನಿಮ್ಗೆ ಅಟ್ಲೀಸ್ಟ್ ಒಂದು ಸರಿ ತಿರುಗ್ಸೋಕ್ಕಾಗಲ್ಲ ಅಂತಲೇ ನೀವು ಬೇಯಿಸ್ತಾ ಒಂದು 3-4 ಸರಿ ಆದರೂ ಕೂಡ ನೀವು ಮುದ್ದೆನ ತೊಳ್ಸ್ಕೊಬೋದು. ನೀವು ಇನ್ನೊಂದು ಟಿಪ್ ಕೂಡ ತೋರಿಸ್ತೀನಿ ಮುದ್ದೆ ತೊಳ್ಸೋವಾಗ. ಇನ್ನೂ ಕೂಡ ಯಾವ ಥರ ನಾವು ಸಾಫ್ಟಾಗಿ ಮುದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ನೀವು 2-3 ಸತಿ ನೀವು ಮುದ್ದೆ ಬೇಯಿಸ್ತಾ ಕೂಡ ತಿರುಗ್ಕೋಬೋದು. ಸ್ಟಾರ್ಟಿಂಗು ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತನೋರು ಈ ಥರ ಕೌಗೋಲು ಅಂತ ಬರುತ್ತೆ, ನೀವು ಕಾಲಲ್ಲಿ ಗ್ರಿಪ್ ಸಿಗಲ್ಲ, ಗೊತ್ತಾಗಲ್ಲ ಅಂತನೋರು ಕೌಗೋಲು ಅಂತ ಬರುತ್ತೆ, ಮರದ್ದು ಬರುತ್ತೆ ಮತ್ತು ಕಬ್ಬಿಣದ್ದು ಬರುತ್ತೆ. ಅದ್ರ ಸಹಾಯದಿಂದ ಕೂಡ ನೀವು ಆರಾಮಾಗಿ ಮುದ್ದೆನ ತೊಳ್ಸ್ಕೊಬೋದು. ಮತ್ತು ಈಗ ಮುದ್ದೆ ಚೆನ್ನಾಗಿ ಬೇಯಿಸ್ಬೇಕು. ಮುದ್ದೆ ಯಾವುದೇ ಕಾರಣಕ್ಕೂ ನೀವು ಬೆಂದಿಲ್ಲ ಅಂತಂದರೆ ಕೈಗೆಲ್ಲ ಮೆತ್ಕೋತಾ ಇರುತ್ತೆ ಮುದ್ದೆ. ಆವಾಗ ಗೊತ್ತಾಗೋಗ್ಬಿಡುತ್ತೆ ಮುದ್ದೆ ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ಮುದ್ದೆನ ಇಲ್ಲಿ ತೊಳ್ಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಹೇಳಿದ ಟಿಪ್ಪನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಮುದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನಾನು ಫೈನಲಲ್ಲಿ ಮುದ್ದೆಗೆ ಎಲ್ಲ ತೊಳ್ಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು 2 ಸತಿ ಬೇಯಿಸ್ಕೊಂಡು ನಾನೀಗ ಮುದ್ದೆನ ತೊಳ್ಸ್ಕೊತಾ ಇದ್ದೀನಿ. ನೀವೀಗ ಕೂಡ ನೀವು ಮುದ್ದೆ ತೊಳ್ಸ್ಕೊಬೇಕಾದ್ರೆ, ಮುದ್ದೆ ಕಟ್ಟಬೇಕಾದ್ರೆ ನೀವು ಒಂಚೂರು ತುಪ್ಪ ಹಾಕ್ಕೊಂಡು ಕೂಡ ಮುದ್ದೆ ಕಟ್ಬೋದು. ಇಲ್ಲ ತುಪ್ಪ ಇಷ್ಟಪಡದೇ ಇರೋರು ಒಂದು ಸ್ವಲ್ಪ 1-2 ಡ್ರಾಪ್ ಆಗೋಷ್ಟು ಎಣ್ಣೆನ ನಾವೇನು ಮುದ್ದೆ ತೊಳಸ್ತೀವಲ್ಲ ಮಣೆ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಸವರ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಸವರ್ಬಿಟ್ಟು ಮತ್ತು ಕೈಗೆ ಒಂಚೂರು ಎಣ್ಣೆನ ನಾವು ಕೈಗೆಲ್ಲ ಮಾಡ್ಕೊಂಬಿಟ್ಟು ಮುದ್ದೆ ತೊಳ್ಸ್ಕೊಂಡ್ರೆ ಸಾಫ್ಟಾಗಿ ಮುದ್ದೆ ಬರುತ್ತೆ. ನೀವು ಈ ಥರ ಮುದ್ದೆ ಮಾಡ್ಕೊಂಬಿಟ್ಟು
ನೀವು ತ್ಯಾವದ ಕೈಯಲ್ಲಿ ಏನಾದರೂ ಮುದ್ದೆ ಮುರಿಯೋದೇ ಬೇಡ, ಬರೀ ಕೈಯಲ್ಲಿ ಕೂಡ ಮುದ್ದೆ ನೀವು ಮುರಿದ್ರೆ ಸಾಕು, ನೀಟಾಗಿ ಕೈಗೆಲ್ಲ ಮೆತ್ಕೊಳ್ಳೋದೇ ಇಲ್ಲ, ಆ ಥರ ಮುದ್ದೆ ರೆಡಿ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಒಂಚೂರು ಎಣ್ಣೆ ಹಾಕ್ಕೊಂಡು ಕೈಗೆ ಮುದ್ದೆನ ತೊಳ್ಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ಸಾಂಬಾರು ಜೊತೆ ಈ ಥರ ಮುದ್ದೆ ಮತ್ತು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಥರ ನೀವು ಒಂದಷ್ಟು 2-3 ಟಿಪ್ಪು ನೀವು ಫಾಲೋ ಮಾಡ್ಕೊಂಬಿಟ್ರೆ ಮುದ್ದೆ ಯಾರು ಬೇಕಾದ್ರೂ ಮಾಡ್ಕೊಬೋದು. ಕೆಲವ್ರು ಬಾಂಡ್ಲಿನಲ್ಲಿ ಕೂಡ ಮಾಡ್ಕೋತಾರೆ. ಈ ಸಿಟಿ ಕಡೆ ಎಲ್ಲ ಬಾಂಡ್ಲಿನಲ್ಲೇ ಮಾಡ್ಕೋತಾರೆ, ಕೆಲವರು ತಪ್ಪಲೆನಲ್ಲಿ ಕೂಡ ಮಾಡ್ಕೋತಾರೆ. ಹಾಗೆ ಬಾಂಡ್ಲಿನಲ್ಲೇ ಎಲ್ಲ ಮುದ್ದೆ ತೊಳ್ಸ್ಕೊತಾರೆ. ನೀವು ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಕೌಗೋಲು ಇಟ್ಕೊಂಡು ಕೂಡ ಟ್ರೈ ಮಾಡಿ ಮುದ್ದೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು, ಬಿಸಿ ಬಿಸಿ ನಾವು ಮುದ್ದೆ ಆರೋಗ್ಬಿಟ್ರು ಕೂಡ ನಾವು ನೀಟಾಗಿ ತೊಳ್ಸ್ಕೊಳ್ಳೋದಕ್ಕಾಗಲ್ಲ, ಮುದ್ದೆ ಕಟ್ಟೋದಕ್ಕಾಗಲ್ಲ. ಸೊ ಹಾಗಾಗಿ ಬಿಸಿ ಇರೋವಾಗಲೇ ಆದಷ್ಟು ಚೆನ್ನಾಗಿ ಮೆದುಬೇಕು, ಮುದ್ದೆನ ಮೆದುಬಿಟ್ಟು ನಾವು ಆಮೇಲೆ ಮುದ್ದೆ ತೊಳ್ಸ್ಕೊಂಡು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪನೇ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಈ ಥರ ಮುದ್ದೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಕೂಡ ಅಷ್ಟೇ ತುಂಬಾ ನೀಟಾಗಿ ಜೀರ್ಣ ಆಗುತ್ತೆ. ಮತ್ತು ಮುದ್ದೆ ನುಂಗೋದಕ್ಕಾಗಲ್ಲ ಅನ್ನೋರು ಕೂಡ ನುಂಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ.